ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ದ ವರ್ಜರ್ ಅಂತಕ್ಕಂತಹ ಒಂದು ಸ್ಟೋರಿಯ ಸಮರಿಯನ್ನು ನೋಡ್ತಾ ಇದ್ದೇವೆ. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವರು ಸಾಮರ್ಸೆಟ್ ಮೌಘಮ್ ಅಂತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿಯನ್ನು ಇದು ಒಳಗೊಂಡಿರುತ್ತೆ. ಇಲ್ಲಿ ನೋಡ್ಬೋದು, ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಾವೇನು ಒಂದು ಸೆಂಟೆನ್ಸನ್ನು ಇಲ್ಲಿ ಕೊಟ್ಟಿದ್ದೇವೋ ಈ ಒಂದು ಥೀಮನ್ನು ಆಧರಿಸಿ ಈ ಒಂದು ಸ್ಟೋರಿ ಇದೆ. ಅಂದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ದೆ ಆದರೆ ಅವನೇನು ಬೇಕಾದರೂ ಸಾಧಿಸಬಲ್ಲ ಅಂತಕ್ಕಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಇದಾಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಸ್ಟೋರಿ ಇದಾಗಿದೆ. ಬನ್ನಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರೈಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮರ್ಸೆಟ್ ಮೌಘಮ್ ಈಸ್ ಅ ಫೇಮಸ್ ಇಂಗ್ಲಿಷ್ ರೈಟರ್. ಎಸ್, ಈ ನಮ್ಮ ಸಾಮರ್ಸೆಟ್ ಮೌಘಮ್ ಅಂತಕ್ಕಂಥವ್ರು ಏನಿದ್ದರೋ ಈಸ್ ವೆರಿ ಫೇಮಸ್ ರೈಟರ್ ಇನ್ ಇಂಗ್ಲಿಷ್. He has written many novels and short stories. Yes, he not only written short stories but also has written many novels. ಅನೇಕ ನಾವೆಲ್ಸ್ಗಳನ್ನು ಮತ್ತು ಶಾರ್ಟ್ ಸ್ಟೋರಿಗಳನ್ನು ಇವರು ಬರೆದಿದ್ದಾರೆ. ದಿಸ್ ಶಾರ್ಟ್ ಸ್ಟೋರಿ ಈಸ್ ಅಬೌಟ್ ಎ ವರ್ಜರ್. ಎಸ್, ಇಲ್ಲಿ ವರ್ಜರ್ ಅಂದರೆ ಇದರ ಅರ್ಥವನ್ನು ನಾವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ. ವರ್ಜ್ ಅಂದರೆ ಚರ್ಚಿನಲ್ಲಿ ಸಹಾಯ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಹೂ ಈಸ್ ಆ್ಯನ್ ಇಲ್ಲಿಟ್ರೇಟ್. ಎಸ್, ಆ ವ್ಯಕ್ತಿ ಏನಿದ್ದಾನೋ ವರ್ಜರ್ ಇಲ್ಲಿಟ್ರೇಟ್ ಆಗಿರ್ತಾನೆ, ಅಂದರೆ ಅನಕ್ಷರಸ್ಥ. ದಿಸ್ ಸ್ಟೋರಿ ಶೋಸ್ ಹೌ ಆ್ಯನ್ ಇಲ್ಲಿಟ್ರೇಟ್ ಮ್ಯಾನ್ ಕ್ಯಾನ್ ಅರ್ನ್ ಮೋರ್ ಮನಿ ಆ್ಯಂಡ್ ವೆಲ್ತ್ ಬಿಕಾಸ್ ಆಫ್ ಹೀಸ್ ಸ್ಮಾರ್ಟ್ ಥಿಂಕಿಂಗ್. ಎಸ್, ಒಬ್ಬ ವ್ಯಕ್ತಿಗೆ ಎಜುಕೇಷನ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬೇಕು. ಬಟ್ ಅದಿಲ್ಲ ಅಂದರೂ ಕೂಡ ಒಬ್ಬ ವ್ಯಕ್ತಿ ಅವನಿಗೆ ಸರಿಯಾಗಿರ್ತಕ್ಕಂತಹ ಒಂದು ಥಿಂಕಿಂಗ್ ಇದ್ದರೆ, ಸ್ಮಾರ್ಟ್ ಥಿಂಕಿಂಗ್ ಇದ್ದರೆ, ವಿದ್ಯೆ ಇಲ್ಲದೇ ಅಪಾರ ಪ್ರಮಾಣದಲ್ಲಿ ಮನಿ ಮತ್ತು ವೆಲ್ತ್ ಅಂದರೆ ದುಡ್ಡು ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಲಿಟ್ರೇಚರ್ ಬೇಕೇ ಬೇಕು ಅಂತ ಏನು ಇಲ್ಲ ಅಂತಕ್ಕಂತಹ ಒಂದು ಥೀಮನ್ನು ಇಲ್ಲಿ ನಮಗೆ ಇದು ಪ್ರೂವ್ ಮಾಡಿ ತೋರಿಸುತ್ತೆ. ಸೊ ಯಾರೇ ವ್ಯಕ್ತಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಅಂತಹ ವ್ಯಕ್ತಿಗಳನ್ನು ನಾವು ಕೀಳಾಗಿ ಕಾಣತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಎಜುಕೇಷನ್ ಅಥವಾ ಶಿಕ್ಷಣ ಅಥವಾ ಓದೋದು ಬರೆಯೋದು ಇವಷ್ಟೇ ಅಲ್ಲ, ಮನಸ್ಸಿರಬೇಕು ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು ಮತ್ತು ಅಸಾಧ್ಯವಾದದನ್ನು ನಾನು ಮಾಡಬಲ್ಲೆ ಅಂತಕ್ಕಂತಹ ಆತ್ಮವಿಶ್ವಾಸವೂ ಕೂಡ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂತಹ ಥೀಮನ್ನು ಈ ಒಂದು ಸ್ಟೋರಿ ಕೊಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ದ ವರ್ಜರ್ ಈಸ್ ಅ ಪೊಸಿಷನ್ ಆಫ್ ಅ ಪರ್ಸನ್ ಹೂ ಟೇಕ್ ಕೇರ್ ಆಫ್ ಚರ್ಚ್. ಎಸ್, ವರ್ಜರ್ ಅಂದರೆ ಮೀನಿಂಗನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಒಂದು ಪೊಸಿಷನ್, ಒಂದು ಹುದ್ದೆ ಇದಾಗಿದೆ. ಹೂ ಟೇಕ್ ಕೇರ್ ಆಫ್ ದ ಚರ್ಚ್ ಅಂದರೆ ಚರ್ಚ್ನ ಒಂದು ಕೇರನ್ನು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ವರ್ಜರ್ ಅಂತ ಆಗಿರ್ತಾನೆ. ದ ಮೇನ್ ಥೀಮ್ ಆಫ್ ದ ಪೋಯಮ್ ಅಲ್ಲ, ಸ್ಟೋರಿ ಈಸ್ ಅಪಿಯರೆನ್ಸ್ ಆ್ಯಂಡ್ ಅಪಾರ್ಚುನಿಟಿ. ಎಸ್, ಮೊದಲಿಗೆ ಹೇಳಿದಾಗೆ ಅಪಾರ್ಚುನಿಟಿ ಅಂದರೆ ಅವಕಾಶ ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥದ್ದನ್ನು ಯಾವ ರೀತಿ ಬಳಸ್ಕೋಬಹುದು ಮತ್ತು ನಾವು ಯಾವ ರೀತಿ ಸಕ್ಸಸ್ಸನ್ನು ಕಾಣಬಹುದು ಅಂತಕ್ಕಂಥದ್ದನ್ನು ಈ ಸ್ಟೋರಿ ನಮಗೆ ತಿಳಿಸ್ಕೊಡ್ತಾ ಇದೆ. ವಿಲಿಯಮ್ ಸಾಮರ್ಸೆಟ್ಸ್ ದ ವರ್ಜರ್ ಸ್ಟೋರಿ ಬಿಗಿನ್ಸ್ ವಿತ್ ಸೇಂಟ್ ಪೀಟರ್ ಚರ್ಚ್ ವಿಚ್ ಈಸ್ ನಿಯರ್ ಟು ನಾವೆಲೆ ಸ್ಕ್ವೇರ್. ಎಸ್, ಈ ಒಂದು ಸ್ಟೋರಿ ಆರಂಭವಾದಾಗ ಸೇಂಟ್ ಪೀಟರ್ ಚರ್ಚಲ್ಲಿ ಈ ಒಂದು ಸ್ಟೋರಿ ಆರಂಭ ಆಗ್ತಾ ಇದೆ. ಆ ಒಂದು ಚರ್ಚ್ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಇಲ್ಲಿ ಗಮನಿಸ್ಬೋದು, ನಾವೆಲೆ ಸ್ಕ್ವೇರ್ ಅಂತಕ್ಕಂತಹ ಸ್ಥಳದಲ್ಲಿ ಈ ಒಂದು ಚರ್ಚ್ ಸಿಚುವೇಟೆಡ್ ಆಗಿರುತ್ತೆ. ದೇರ್ ವರ್ಕ್ಸ್ ಒನ್ ವರ್ಜರ್ ನೇಮ್ಡ್ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್. ಎಸ್, ಈ ಒಂದು ಕಥೆಯ ನಾಯಕ ಯಾರಪ್ಪ ಅಂದರೆ ಎಡ್ವರ್ಡ್ ಫೋರ್ಮನ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಅವನೇನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಆಗಿದ್ದಾನೆ. ಅಲ್ಲಿ ಅಂದರೆ ಆ ಒಂದು ಸೇಂಟ್ ಪೀಟರ್ ಚರ್ಚಲ್ಲಿ ಇವನು ವರ್ಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಎ ಮ್ಯಾನ್ ಹೂ ಈಸ್ ಪ್ರೌಡ್ ಆಫ್ ಹಿಸ್ ವರ್ಕ್ ಆ್ಯಂಡ್ ಡಸ್ ಹಿಸ್ ವರ್ಕ್ ವಿತ್ ಫುಲ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಈ ವ್ಯಕ್ತಿ ಏನು ಅಲ್ಲಿ ವರ್ಜರಾಗಿ ಕೆಲಸ ಮಾಡ್ತಾ ಇದ್ದಾನೋ ತನ್ನ ಕೆಲಸದ ಬಗ್ಗೆ ಇವನಿಗೆ ಯಾವತ್ತೂ ಕೂಡ ಬೇಸರ ಆಗಿರಲಿಲ್ಲ. ತನ್ನ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಅವನಿಗಿರುತ್ತೆ. ನಾನು ಕೆಳದರ್ಜೆಯವನು ಅಂತಕ್ಕಂತಹ ಫೀಲ್ ಅವನಿಗೆ ಇರಲಿಲ್ಲ. ಡಸ್ ಹಿಸ್ ವರ್ಕ್ ವಿತ್ ಫುಲ್ ಡೆಡಿಕೇಶನ್, ತನ್ನನ್ನು ಆ ಒಂದು ಕೆಲಸಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡಿರ್ತಾನೆ ಮತ್ತು ಹಾರ್ಡ್ ವರ್ಕ್, ತುಂಬಾ ಕಷ್ಟಪಟ್ಟು ಚರ್ಚಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹೀ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಜಾಬ್. ಸ್ಯಾಟಿಸ್ಫೈಡ್ ಅಂದರೆ ತೃಪ್ತಿ ಇರತಕ್ಕಂಥದ್ದು, ಅಂದರೆ ತಾನು ಮಾಡ್ತಕ್ಕಂತಹ ಕೆಲಸದಲ್ಲಿ ಅವನಿಗೆ ತೃಪ್ತಿ ಇತ್ತು. ಆ್ಯಂಡ್ ಆಲ್ಸೋ ಟೇಕ್ ಕೇರ್ ಆಫ್ ಹಿಸ್ ಯೂನಿಫಾರ್ಮ್. ಎಸ್, ಏನು ತಾನು ಧರಿಸ್ತಕ್ಕಂತಹ ಯೂನಿಫಾರ್ಮ್ ಇತ್ತಲ್ವ ಅದರ ಬಗ್ಗೆಯೂ ಕೂಡ ಇವನಿಗೆ ತುಂಬಾ ಕಾಳಜಿ ಇರುತ್ತೆ ಮತ್ತು ಅದರ ಬಗ್ಗೆಯೂ ಕೂಡ ಇವನಿಗೆ ತುಂಬ ಪ್ರೌಡ್ ಇರುತ್ತೆ. ಆಲ್ಬರ್ಟ್ ಈಸ್ ವರ್ಕಿಂಗ್ ಆ್ಯಸ್ ಅ ವರ್ಜರ್ ಇನ್ ಸೇಂಟ್ ಪೀಟರ್ ಚರ್ಚ್ ಸಿನ್ಸ್ ಲಾಸ್ಟ್ 16 ಇಯರ್ಸ್. ಸುಮಾರು 16 ವರ್ಷಗಳಿಂದ ಇವನು ಏನು ಮಾಡ್ತಾ ಇದ್ದಾನೆ, ಆ ಚರ್ಚಲ್ಲಿ ವರ್ಜರಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ.
He has spent a long period of his life by working as a ವರ್ಜರ್. 16 ವರ್ಷ ಅಂದರೆ ಸಾಮಾನ್ಯ ಅಲ್ಲ. ಕೇವಲ ನೋಡಿ ಇನ್ನೊಂದು ವಿಷಯ ಇಲ್ಲಿ, ಇವನು ಕೇವಲ 12 ವರ್ಷದವನಿದ್ದಾಗಲೇ ವರ್ಜರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಟ್ ಈಸ್ ಆನ್ ಆಫ್ಟರ್ನೂನ್ ಟೈಮ್ ಆ್ಯಂಡ್ ಅ ಚೈಲ್ಡ್ ಈಸ್ ಬೀಯಿಂಗ್ ಕ್ರಿಸ್ಟನ್ಡ್. ಕ್ರಿಸ್ಟನ್ ಅಂದರೆ ನಾಮಕರಣ ಮಾಡೋದು ಅಂತೇಳಿ. ಸೊ ಮಧ್ಯಾಹ್ನದ ಟೈಮ್ ಅದಾಗಿರುತ್ತೆ. ಒಂದು ಮಗುವಿಗೆ ನಾಮಕರಣದ ಕಾರ್ಯ ಆ ಚರ್ಚಿನಲ್ಲಿ ನಡೀತಾ ಇರುತ್ತೆ. ದ ಚೈಲ್ಡ್ಸ್ christened has just ended and everyone including ವರ್ಜರ್ is doing their work. ಎಸ್, ಈ ಒಂದು ಸ್ಟೋರಿ ಆರಂಭ ಆದಾಗ ನಡೀತಕ್ಕಂತಹ ಘಟನೆ ಇದಾಗಿದೆ. ಆ ಒಂದು ನಾಮಕರಣ ಮುಗಿಯುತ್ತೆ, ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ದೇರ್ ಕಮ್ಸ್ ನ್ಯೂ ವಿಕಾರ್ ಹೂ ಕಮ್ಸ್ ಟು ಆಲ್ಬರ್ಟ್ ಆ್ಯಂಡ್ ಲುಕ್ ಇಫ್ ಹಿ ಈಸ್ ಡೂಯಿಂಗ್ ಹಿಸ್ ವರ್ಕ್ ಪ್ರಾಪರ್ಲಿ ಆರ್ ನಾಟ್. ಎಸ್, ಆ ಒಂದು ಚರ್ಚ್ಗೆ ಹೊಸ ವಿಕಾರ್ ಬಂದಿರ್ತಾನೆ. ವಿಕಾರ್ ಅಂದರೆ ಇಲ್ಲಿ ಧರ್ಮಾಧಿಕಾರಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಚರ್ಚ್ಗಳಲ್ಲಿರ್ತಕ್ಕಂತಹ ಒಂದು ಉನ್ನತ ಹುದ್ದೆ ಇದಾಗಿರುತ್ತೆ. ಸೊ ಹೊಸದಾಗಿ ಈ ಒಬ್ಬ ಧರ್ಮಾಧಿಕಾರಿ ಆ ಒಂದು ಚರ್ಚ್ಗೆ ಬಂದಿರ್ತಾನೆ. ಮತ್ತು ಅವನೇನು ಮಾಡ್ತಾನೆ ಅಂದರೆ ಆಲ್ಬರ್ಟ್ ಅಂದರೆ ನಮ್ಮ ವರ್ಜರ್ ಏನಿದ್ನೋ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಅಂಥೇಳಿ ಬಂದು ನೋಡ್ತಾ ಇದ್ದಾನೆ. ಸೊ ಈ ಒಂದು ಸ್ಟೋರಿಯ ಮುಖ್ಯ ಥೀಮ್ ಅಥವಾ ಮುಖ್ಯವಾಗಿರ್ತಕ್ಕಂತಹ ಘಟನೆಗಳು ನಡೀತಕ್ಕಂಥದ್ದೇ ಇಲ್ಲಿಂದ. ದ ಆಲ್ಬರ್ಟ್ ಡಸ್ ನಾಟ್ ಲೈಕ್ ನ್ಯೂ ವಿಕಾರ್ ಆಫ್ ಚರ್ಚ್ ಆ್ಯಸ್ ಹಿ ಫೀಲ್ಸ್ ಹಿ ಡಿಸ್ಟರ್ಬ್ ಪೀಪಲ್ ಫಾರ್ ನೋ ರೀಸನ್. ಎಸ್, ನಮ್ಮ ಆಲ್ಬರ್ಟ್ಗೆ ಈ ಹೊಸ ವಿಕಾರ್ ಏನು ಬಂದಿರ್ತಾನೋ ಅವನ ವರ್ತನೆ ಸರಿಯಾಗಿ ಕಾಣೋದಿಲ್ಲ. ಯಾಕೆಂದರೆ ಅನ್ನೆಸೆಸರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂತಹ ಕೆಲಸವನ್ನು ಈ ವಿಕಾರ್ ಮಾಡ್ತಾ ಇರ್ತಾನೆ. ಹಾಗಾಗಿ ನಮ್ಮ ಆಲ್ಬರ್ಟ್ಗೆ ಆ ವಿಕಾರ್ ಇಷ್ಟ ಆಗ್ತಾ ಇಲ್ಲ. ದೇರ್ ವರ್ ಮ್ಯಾನಿ ವಿಕಾರ್ ಇನ್ ದಿಸ್ ಚರ್ಚ್ ಬಿಫೋರ್ ದಿಸ್ ನ್ಯೂ ವಿಕಾರ್ ಹೂ ನ್ಯೂ ಅಬೌಟ್ ಆಲ್ಬರ್ಟ್ ದ್ಯಾಟ್ ಹಿ ಡಸ್ ಹಿಸ್ ವರ್ಕ್ ವಿತ್ ಇಂಟಿಗ್ರಿಟಿ ಆ್ಯಂಡ್ ಆನೆಸ್ಟಿ. ಈ ಒಬ್ಬ ವಿಕಾರ್ ಏನು ಬಂದಿದ್ದಾನೋ ಇವನಿಗಿಂತ ಮುಂಚೆ ಎಷ್ಟೋ ಜನ ಈ ಧರ್ಮಾಧಿಕಾರಿಗಳು ಬಂದು ಆ ಚರ್ಚಲ್ಲಿ ಆ ಹುದ್ದೆಯನ್ನು ನಿರ್ವಹಣೆ ಮಾಡಿರ್ತಾರೆ. ಬಟ್ ಅವರಿಗೆ ಯಾರೂ ಕೂಡ ಈ ರೀತಿ ಬೇರೆಯವ್ರಿಗೆ ಡಿಸ್ಟರ್ಬನ್ನು ಮಾಡ್ತಾ ಇರಲಿಲ್ಲ. ಮತ್ತು ಅವರೆಲ್ಲರೂ ಕೂಡ ಈ ಆಲ್ಬರ್ಟ್ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾನೆ ಅಂತಕ್ಕಂಥದ್ದು ತಿಳಿದಿತ್ತು. ಈಗ ಬಂದಿರತಕ್ಕಂತಹ ಹೊಸ ವ್ಯಕ್ತಿಗೂ ಕೂಡ ಆಲ್ಬರ್ಟ್ನ ಒಂದು ಚಾಕಚಕ್ಯತೆ ಅಥವಾ ಅವನು ಕೆಲಸ ಮಾಡ್ತಕ್ಕಂತಹ ರೀತಿ ಏನಿತ್ತೋ ಅದರ ಬಗ್ಗೆ ಆಲ್ರೆಡಿ ತಿಳಿದಿರುತ್ತೆ. The new vicar is in his mid-40s and very interfering person. ಎಸ್, ಇಂಟರ್ಫಿಯರಿಂಗ್ ಅಂದರೆ ಮೊದಲಿಗೆ ಹೇಳಿದಾಗೆ ಬೇರೆಯವ್ರ ಕೆಲಸದಲ್ಲಿ ಮೂಗು ತೂರಿಸೋದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಬೇರೆ ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಅವ್ರ ಕೆಲಸದಲ್ಲಿ ಹೋಗಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸವನ್ನು ಈ ವಿಕಾರ್ ಮಾಡ್ತಾ ಇರ್ತಾನೆ. ಅವನ ವಯಸ್ಸು mid-40s ಅಂದರೆ ಸುಮಾರು 40-45 ವರ್ಷದ ಹರೆಯ ಅವನದಾಗಿರುತ್ತೆ. He always disturb people while they work. Albert can't say anything to Vicar because he is a head of church. ಎಸ್, ನಮ್ಮ ಆಲ್ಬರ್ಟ್ಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಬಟ್ ಅವನು ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ವಿಕಾರ್ ಏನಿರ್ತಾನೋ, ಧರ್ಮಾಧಿಕಾರಿ ಏನಿರ್ತಾನೋ ಅವನು ಆ ಚರ್ಚ್ನ ಹೆಡ್ ಆಗಿರ್ತಾನೆ. ಸೊ ಅವರ ವಿರುದ್ಧ ಇವನು ಮಾತನಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಡಿಯರ್ ಲರ್ನರ್ಸ್, ನಿಮಗೆ ಇನ್ನೊಂದು ವಿಷಯ, ಈ ಒಂದು ಚಾನಲ್ನಲ್ಲಿ ಡಿಗ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಪೋಯಮ್ಗಳನ್ನು ಇರ್ಬೋದು ಅಥವಾ ನಾವೆಲ್ಗಳಿರ್ಬೋದು ಅಥವಾ ಯಾವುದೇ ಪ್ರೋಜೋಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಈಸಿಯಾಗಿ ಕನ್ನಡದಲ್ಲೇ ವಿವರಣೆಯನ್ನು ಕೊಡಲಾಗ್ತಾ ಇದೆ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಲಿಟ್ರೇಚರ್ನ ನೀವು ತುಂಬ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಇಟ್ ಹೆಲ್ಪ್ಸ್ ಅ ಲಾಟ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಫಾರ್ ದಿಸ್ ವಿಡಿಯೋ. ಲೆಟ್ಸ್ ಕಂಟಿನ್ಯೂ ದಿಸ್ ವಿಡಿಯೋ. As Albert complete his work, Vicar comes to him and asks him to go inside of church because he wants to talk with him. ಎಸ್, ಈಗ ಮೇನ್ ಘಟನೆ ನಡೀತಾ ಇದೆ. ಆ ವಿಕಾರ್ ಏನು ಮಾಡ್ತಾರೆ, ಬಂದು ಆಲ್ಬರ್ಟ್ ಏನು ಕೆಲಸ ಮಾಡ್ತಾ ಇರ್ತಾನೋ ಆ ಕೆಲಸ ಮಾಡೋದು ಮುಗಿಯೋವರೆಗೂ ಸ್ವಲ್ಪ ನೋಡ್ತಾನೆ. ಕೆಲಸ ಮುಗಿದ ತಕ್ಷಣವೇ ಆ ಚರ್ಚ್ ಒಳಗಡೆ ಅವನನ್ನು ಕರಿತಾ ಇದ್ದಾನೆ. ದ ವರ್ಜರ್ ಡಸ್ ನಾಟ್ ನೋ ವಾಟ್ ವಿಕಾರ್ ವಾಂಟ್ಸ್ ಟು ಟಾಕ್ ವಿತ್ ಹಿಮ್. ಎಸ್, ನನ್ನ ಜೊತೆ ಏನು ಮಾತನಾಡಬೇಕು ಇವರು, ನನ್ನನ್ನು ಯಾಕೆ ಒಳಗಡೆ ಕರಿತಾ ಇದ್ದಾರೆ, ಮಾತನಾಡಬೇಕು ಬಾ ಅಂತಕ್ಕಂತಹ ಒಂದು ಕ್ವೆಶನ್ ಆಲ್ಬರ್ಟ್ಗೆ ಮಾಡುತ್ತೆ. ಸ್ಟಿಲ್ ಹಿ ಗೋ ಇನ್ಸೈಡ್ ವಿತ್ ಹಿಮ್ ಟು ಟಾಕ್. ಎಷ್ಟು ಈಗ ಅಧಿಕಾರಿ ಕರೆದಿದ್ದಾರೆ ಅಂದರೆ ಒಳಗಡೆ ಹೋಗಲೇಬೇಕಲ್ವಾ. ಹಾಗಾಗಿ ಆಲ್ಬರ್ಟ್ ಒಳಗಡೆ ಹೋಗ್ತಾ ಇದ್ದಾನೆ ಆ ಧರ್ಮಾಧಿಕಾರಿಯ ಜೊತೆ. As Albert and Vicar enters inside of church,
ಆಲ್ಬರ್ಟ್ ಶಾಕ್ ಟು ಸಿ ಅದರ್ ಟು ವಾರ್ಡನ್ ಸಿಟ್ಟಿಂಗ್ ದೇರ್. ಎಸ್, ಇವರಿಬ್ಬರು ಒಳಗಡೆ ಹೋದಾಗ ಅಲ್ಲಿ ಆಲ್ರೆಡಿ ಇಬ್ಬರು ವ್ಯಕ್ತಿಗಳಿರ್ತಾರೆ, ವಾರ್ಡನ್ ಸಹ ಅಲ್ಲಿ ಕೂತ್ಕೊಂಡಿರ್ತಾರೆ. He is thinking what Vikar is wants to discuss with all of us. ಈಗ ವಿಚಾರ ಮಾಡ್ತಾನೆ, ಈ ವಿಕಾರ್ ನಮ್ಮ ಜೊತೆ ಏನು ಚರ್ಚೆ ಮಾಡಬೇಕು, ಈ ಧರ್ಮಾಧಿಕಾರಿಗಳಿಗೆ ನನ್ನ ಜೊತೆ ಏನು ಕೆಲಸ ಇದೆ, ಅವ್ರೇನು ಕೇಳ್ಬೋದು ಅಂತಕ್ಕಂತಹ ಒಂದು ವಿಚಾರಗಳು ಆಲ್ಬರ್ಟ್ ತಲೆಯಲ್ಲಿ ಓಡ್ತಾ ಇರ್ತವೆ. Thereafter, Vikar says to Albert that he is shocked to learn something about him. He says, Albert, you do your duty with honesty, but you are illiterate too. How do you manage the paperwork of church? ಎಸ್, ಒಂದು ಶಾಕಿಂಗ್ ನ್ಯೂಸ್ ಅಲ್ಲಿ ಆಲ್ಬರ್ಟ್ಗೆ ಕಾದಿರುತ್ತೆ. ಅದೇನಪ್ಪ ಅಂದರೆ, ನಿನಗೆ ಓದಲಿಕ್ಕೆ ಬರೀಲಿಕ್ಕೆ ಬರಲ್ವಲ್ಲಪ್ಪ, ಯಾವ ರೀತಿ ನೀನು ಈ ಒಂದು ಚರ್ಚ್ನ ಪೇಪರ್ ವರ್ಕ್ಗಳನ್ನು ಮಾಡ್ತೀಯಾ? ಈ ಪೇಪರ್ ವರ್ಕ್ ಮಾಡಬೇಕು ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕು, ಬಟ್ ನಿನಗೆ ಬರೋದಿಲ್ವಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಆ ವಿಕಾರ್ ಧರ್ಮಾಧಿಕಾರಿ ಏನು ಮಾಡ್ತಾನೆ, ಆಲ್ಬರ್ಟ್ಗೆ ಕೇಳ್ತಾನೆ. ಇಲ್ಲಿವರೆಗೂ ಕೂಡ ಯಾರು ಈ ಪ್ರಶ್ನೆಯನ್ನು ಆಲ್ಬರ್ಟ್ಗೆ ಕೇಳಿರಲಿಲ್ಲ, ಆ ಧರ್ಮಾಧಿಕಾರಿಗಳು ಫಸ್ಟ್ ಟೈಮ್ ಇಂತಹ ಪ್ರಶ್ನೆಯನ್ನು ಆಲ್ಬರ್ಟ್ ಕೇಳ್ತಾ ಇದ್ದಾನೆ. Albert is shocked because someone is asking him this question after 16 years. ನೋಡಿ, ಈಗ 16 ವರ್ಷಗಳ ಕಾಲ ಆಲ್ರೆಡಿ ಆ ಚರ್ಚಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಬಟ್ ಇಲ್ಲಿವರೆಗೂ ಯಾವ ವಿಕಾರ್ ಕೂಡ, ಯಾವುದೇ ಧರ್ಮಾಧಿಕಾರಿ 16 ವರ್ಷಗಳಿಂದ ಇವನ ಎಜುಕೇಷನನ್ನು ಪ್ರಶ್ನೆ ಮಾಡೇ ಇರಲಿಲ್ಲ. Everyone knows that I can't read or write, but why are they asking this question to me after 16 years? ಎಸ್, ಇಲ್ಲಿವರೆಗೂ ಯಾವುದೇ ಧರ್ಮಾಧಿಕಾರಿ ಕೇಳಿಲ್ಲ, ಬಟ್ ಇವಾಗ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಕ್ಕಂತಹ ಒಂದು ಕನ್ಫ್ಯೂಷನ್ ಆಲ್ಬರ್ಟ್ಗೆ ಆಗ್ತಾ ಇದೆ. Albert says to his vicar that everyone knows that he can't read or write, but no one had problem with it. ಇಲ್ಲಿವರೆಗೂ ಯಾವುದೇ ಧರ್ಮಾಧಿಕಾರಿಗೂ ಕೂಡ ಈ ಆಲ್ಬರ್ಟ್ಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ವಾ, ಅದು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡಿರಲಿಲ್ಲ. He assures the new vicar that he can continue to do his job well. ನೀವೇನು ವಿಚಾರ ಮಾಡಬೇಕಾಗಿಲ್ಲ, ನನ್ನ ಕೆಲಸ ಏನಿದೆನೋ ಅದನ್ನು ನಾನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೇನೆ, ಕೆಲಸವನ್ನು ನೀಟಾಗಿ ಮಾಡ್ತೇನೆ ಅಂತಕ್ಕಂತಹ ಒಂದು ಭರವಸೆಯನ್ನು ಅಶೂರನ್ನು ಕೊಡ್ತಾ ಇದ್ದಾನೆ. The vicar and the wardens do not accept this plea. ಎಸ್, ಈ ರೀತಿ ಆಲ್ಬರ್ಟ್ ನನ್ನ ಎಜುಕೇಷನ್ ಏನು ಇಲ್ಲದೇ ಇದ್ದರೂ ಕೂಡ ನಾನು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತೇನೆ ಅಂತ ಏನು ಹೋಪನ್ನು ಭರವಸೆಯನ್ನು ಕೊಡ್ತಾನೋ ಅದನ್ನು ಆ ಧರ್ಮಾಧಿಕಾರಿ ಮತ್ತು ಅಲ್ಲಿ ಏನಿಬ್ಬರು ಕೂತ್ಕೊಂಡಿದ್ರಲ್ವ ವಾರ್ಡನ್ಸ್, ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ವಿಕಾರ್ ಸೇಸ್ ಟು ಆಲ್ಬರ್ಟ್ ದ್ಯಾಟ್ ದಿಸ್ ವಿಲ್ ನಾಟ್ ವರ್ಕ್ ಎನಿಮೋರ್. ನೋಡಪ್ಪ, ಇನ್ಮೇಲೆ ಹೀಗಾಗೋದಿಲ್ಲ, ನಿನಗೆ ಓದಲಿಕ್ಕೆ ಬರೆಯಲಿಕ್ಕೆ ಬರೋದಿಲ್ಲ ಅಂದರೆ ಈ ಕೆಲಸ ನಿನಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಇಫ್ ಯು ವಾಂಟ್ ಟು ಕೀಪ್ ವರ್ಕಿಂಗ್ ದೆನ್ ಐ ಆಮ್ ಗಿವಿಂಗ್ ಯು 3 months to learn reading and writing, and if you failed then I will fire you from your job. ನೋಡಿ, ಆ ವಿಕಾರ್ ಏನಿದ್ನೋ ತುಂಬ ಕೆಟ್ಟ ವ್ಯಕ್ತಿ ಅಂತಲೂ ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಟೈಮನ್ನು ಕೊಡ್ತಾ ಇದ್ದಾನೆ. 3 ತಿಂಗಳ ಕಾಲ ನಿನಗೆ ಟೈಮ್ ಕೊಡ್ತಾ ಇದ್ದೇನೆ, ನೀನೇನು ಮಾಡಬೇಕು, ಈ 3 ತಿಂಗಳಲ್ಲಿನೇ ಓದಲಿಕ್ಕೆ ಬರಲಿಕ್ಕೆ ಕಲಿಬೇಕು. ಸೊ ಅಷ್ಟು ಸಮಯದಲ್ಲಿ ನೀನು ರೀಡಿಂಗ್ ಮತ್ತು ರೈಟಿಂಗ್ಗಳನ್ನು ಕಲ್ತಿದ್ದೆ ಆದರೆ ನೀನು ಇಲ್ಲಿ ಕಂಟಿನ್ಯೂ ಮಾಡ್ಬೋದು ಕೆಲಸವನ್ನು. ಬಟ್ ಫೇಲ್ ಆದರೆ ನೀನೇನು ಮಾಡಬೇಕು, ಐ ವಿಲ್ ಫೈರ್ ಯು, ನಾನು ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿಬಿಡ್ತೇನೆ ಅಂತಕ್ಕಂತಹ ಒಂದು ಕಂಡೀಷನನ್ನು ಕೊಡ್ತಾ ಇದ್ದಾನೆ ಯಾರು, ಆ ಹೊಸ ಧರ್ಮಾಧಿಕಾರಿ. Albert in sadness says to Vikar that he can't learn these things in 3 months. 3 ತಿಂಗಳಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಕಲಿಯಕ್ಕೆ ಅದು ಹೇಗೆ ಸಾಧ್ಯ? ಸೊ ಅದು ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ಅವನಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಬೇಕು ಅಂತಕ್ಕಂತಹ ಒಂದು ಯಾವುದೇ ವಿಚಾರ ಬಂದಿರಲಿಲ್ಲ. ಇದಕ್ಕಿದ್ದ ಹಾಗೆ 3 ತಿಂಗಳಲ್ಲಿ ನೀನು ಕಲಿಬೇಕಪ್ಪ ಅಂದರೆ 0ದಿಂದ ಕಲಿಯೋಕ್ಕೆ ಅಷ್ಟು ಸುಲಭ ಅಲ್ಲ. ಸೊ ಆಲ್ಬರ್ಟ್ಗೆ ತುಂಬಾ ಬೇಸರ ಆಗ್ತಾ ಇದೆ. Albert suggests to Vikar to hire someone else for his position because he is going to resign as learning in 3 months is not possible for him. ನೋಡಿ, ಇಲ್ಲಿ ಆಲ್ಬರ್ಟ್ ಎಷ್ಟೊಂದು ನೇರವಾಗಿ ಹೇಳ್ತಾನೆ ಅಂದರೆ, ಆಲ್ರೆಡಿ ಇಷ್ಟು ವರ್ಷನೇ ನಾನು ಕಲೀಲಿಕ್ಕಾಗಿಲ್ಲ, 3 ತಿಂಗಳಲ್ಲಿ ಕಲೀರಿ ಅಂದರೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ನನಗೆ ತುಂಬ ವಯಸ್ಸಾಗಿದೆ, ಈ ಏಜಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡಿ ಅಂದರೆ ಬೇರೆ ಒಬ್ಬ ಕೆಲಸಗಾರನ್ನು ಹುಡುಕೋಬಹುದು, ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಡ್ತೇನೆ
ಸೊ ನೀವು ಹೊಸ ವ್ಯಕ್ತಿನ ಹುಡುಕಿಕೊಳ್ಳಿ ಅಂತ ಸೌಮ್ಯವಾಗಿಯೇ, ಕೋಪನೂ ಕೂಡ ಮಾಡ್ಕೊಳ್ಳೋದಿಲ್ಲ ಅವನು ಆ ಧರ್ಮಾಧಿಕಾರಿಯ ವಿರುದ್ಧ. ಅಷ್ಟೊಂದು ಸೌಮ್ಯವಾಗಿ ಆ ಒಂದು ಧರ್ಮಾಧಿಕಾರಿ ಕೊಟ್ಟಂತಹ 3 ತಿಂಗಳ ಅವಕಾಶವನ್ನು ತಿರಸ್ಕಾರ ಮಾಡ್ತಾನೆ. ದ ವರ್ಜರ್ ಮೂವ್ಸ್ ಔಟ್ ಆಫ್ ದ ಚರ್ಚ್. ಹಿ ರಿಸೈನ್ಸ್ ಹೀಸ್ ಜಾಬ್ ಆ್ಯಸ್ ಎ ವರ್ಜರ್. ಎಸ್, ಆಲ್ಬರ್ಟ್ ತನ್ನನ್ನು ಕೀಳಾಗಿ ಕಂಡಿರ್ತಕ್ಕಂಥದ್ದು ಅವನ ಆತ್ಮಗೌರವಕ್ಕೆ ಧಕ್ಕೆ ಬಂದ ಹಾಗಾಗುತ್ತೆ. ಅವನು ನೇರವಾಗಿ ಆ ಒಂದು ಜಾಬ್ಗೆ ರಿಸೈನ್ ಮಾಡ್ತಾನೆ. ರಿಸೈನ್ ಮಾಡಿ ಅಲ್ಲಿಂದ ಚರ್ಚಿನಿಂದ ಹೊರಟು ಹೋಗ್ಬಿಡ್ತಾನೆ ಹೊರಗಡೆಗೆ. ಹೀ ಈಸ್ ಕನ್ಫ್ಯೂಸ್ಡ್ ಅಬೌಟ್ ದ ಫ್ಯೂಚರ್. ಈ ರೀತಿ ಏನೋ ಸುಲಭವಾಗಿ ರಿಸೈನ್ ಮಾಡಿ ಬಂದಿದ್ದಾನೆ, ಬಟ್ ಜೀವನ ಮಾಡಬೇಕಲ್ವಾ. ಸೊ ಏನು ಮಾಡಬೇಕು ಮುಂದೆ, ಭವಿಷ್ಯ ಹೇಗೆ ಅಂತಕ್ಕಂತಹ ಒಂದು ಪ್ರಶ್ನೆ ಅವನ ಮುಂದೆ ಕಾಡ್ತಾ ಇದೆ. ಹಿ ಡಸ್ ನಾಟ್ ನೋ ಹೌ ಟು ಅರ್ನ್ ಹೀಸ್ ಲಿವಿಂಗ್ ದೇರ್ ಆಫ್ಟರ್. ಯಾವ ಕೆಲಸವನ್ನು ಮಾಡಿ ನಾನು ಸಂಪಾದನೆ ಮಾಡಲಿ, ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು, ಸೊ ಅದನ್ನು ಹೇಗೆ ಗಳಿಸೋದು ಅಂತಕ್ಕಂತಹ ಪ್ರಶ್ನೆ ಅವನಿಗೆ ಮೂಡ್ತಾ ಇದೆ. ಆಲ್ಬರ್ಟ್ ಈಸ್ ವೆರಿ ಸ್ಯಾಡ್ ಆ್ಯಂಡ್ ಲಾಸ್ಟ್ ಇನ್ ಹೀಸ್ ಥಾಟ್ಸ್. ಸೊ ಹಿ ಡಿಸೈಡ್ಸ್ ಟು ಸ್ಮೋಕ್ ಅ ಸಿಗರೆಟ್. ತುಂಬಾ ಬೇಸರ ಆಗ್ತಾ ಇದೆ, ತುಂಬ ವೆರಿ ಸ್ಯಾಡ್ ಆಗಿರ್ತಾನೆ. ಸೊ ಏನು ಮಾಡ್ತಾನೆ, ಹಿ ವಾಸ್ ಸರ್ಚಿಂಗ್ ಸಿಗರೇಟ್. ಒಂದು ಸಿಗರೇಟ್ ಬೇಕು ಅವನಿಗೀಗ ಸ್ಮೋಕ್ ಮಾಡಲಿಕ್ಕೆ. ನೋಡಿ, ಇಲ್ಲಿವರೆಗೂ ಕೂಡ ಆ ಒಂದು ಹ್ಯಾಬಿಟ್ ಅವನಿಗೆ ಇರಲಿಲ್ಲ. ಫಸ್ಟ್ ಟೈಮ್ ಈಗ ಟೆನ್ಷನಿಂದ ಏನು ಮಾಡ್ತಾ ಇದ್ದಾನೆ, ಒಂದು ಸಿಗರೇಟ್ ಅಂಗಡಿಯನ್ನು ಹುಡುಕ್ತಾ ಇದ್ದಾನೆ. ಹಿ ಟುಕ್ ಡಿಫ್ರೆಂಟ್ ವೇ ಫಾರ್ ಹೋಮ್ ಆ್ಯಂಡ್ ಸ್ಟಾರ್ಟ್ಸ್ ಥಿಂಕಿಂಗ್ ಅಬೌಟ್ ಹೀಸ್ ಜಾಬ್ ಲೈಕ್ ವಾಟ್ ಈಸ್ ಗೋಯಿಂಗ್ ಟು ಡು ನೌ. ಸೊ ಮನೆಗೆ ಹೋಗ್ತಕ್ಕಂತಹ ರೆಗ್ಯುಲರ್ ದಾರಿ ಏನಿರುತ್ತೋ ಅದನ್ನು ಇವನು ಮಿಸ್ ಮಾಡ್ಕೊಳ್ತಾನೆ. ಯಾಕೆಂದರೆ ಚಿಂತಾಕ್ರಾಂತನಾಗಿರ್ತಾನೆ ಈಗ ಭವಿಷ್ಯದ ಬಗ್ಗೆ. ಸೊ ಹೋಗೋ ದಾರಿಯನ್ನೇ ಮರೆತಿದ್ದಾನೆ, ಬೇರೆ ದಾರಿ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿ ನಮ್ಮ ರೈಟರ್ ಇಲ್ಲಿ ಇದನ್ನು ಕಂಪೇರ್ ಮಾಡ್ತಾರೆ ನೋಡಿ. ಈಗ ಆಲ್ರೆಡಿ ಅವನೇನು ಕೆಲಸವನ್ನು ಮಾಡ್ತಾ ಇದ್ನೋ ಅದನ್ನು ಕೆಲಸವನ್ನು ಬಿಟ್ಟು ಆಚೆ ಬಂದಿದ್ದಾನೆ, ಇಲ್ಲಿ ಮನೆಯ ದಾರಿಯನ್ನು ಬಿಟ್ಟಿದ್ದಾನೆ. ಸೊ ಈ ರೀತಿ ಅವನ ಲೈಫ್ ಈಗ ಸಂಕಷ್ಟದಲ್ಲಿ ಇದೆ. ಆಫ್ಟರ್ ಸರ್ಚಿಂಗ್ ಇನ್ ಆಲ್ ದ ವೇ ಹಿ ಡಸ್ ನಾಟ್ ಫೈಂಡ್ ಎನಿ ಸಿಗರೇಟ್ ಶಾಪ್. ಎಸ್, ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಕಡೆ ಸಿಗರೇಟ್ ಶಾಪನ್ನು ಹುಡುಕ್ತಾನೆ, ಬಟ್ ಎಲ್ಲೂ ಕೂಡ ಅವನಿಗೆ ಈ ಸಿಗರೇಟ್ ಶಾಪ್ ಸಿಗೋದೇ ಇಲ್ಲ. ಹೀ ಈಸ್ ಶಾಕ್ ಟು ಸಿ ದ್ಯಾಟ್ ದೆರ್ ಈಸ್ ನೋ ಟೊಬ್ಯಾಕೋ ಶಾಪ್. ಎಲ್ಲೂ ಕೂಡ ಈ ಸಿಗರೇಟ್ ಅಂಗಡಿ ಇಲ್ವಲ್ಲ. ಅದೊಂದು ತುಂಬಾ ಸರ್ಪ್ರೈಸ್ ಅನಿಸುತ್ತೆ ಅವನಿಗೆ. ಅದ್ರ ಜೊತೆಗೆ ತುಂಬಾ ಶಾಕ್ ಕೂಡ ಆಗ್ತಾನೆ. Afterwards, Albert reached home while thinking about his future plans. ಎಸ್, ಏನು ಮಾಡೋದು ಅಂತ ಹೀಗೆ ಚಿಂತೆ ಮಾಡ್ತಾನೆ ಬೇರೆ ಬೇರೆ ದಾರಿಗಳ ಮೂಲಕ ತನ್ನ ಮನೆಯನ್ನು ಬಂದು ಅವನು ತಲುಪ್ತಾ ಇದ್ದಾನೆ. He decides that he will work in church for 1 month till they find a replacement for him. ಎಸ್, ಇನ್ನೊಂದು ತಿಂಗಳ ಕಾಲ ನಾನೇನು ಮಾಡ್ತೇನೆ, ಅದೇ ಚರ್ಚಲ್ಲೇ ವರ್ಕ್ ಮಾಡ್ತೇನೆ. ಯಾಕೆಂದರೆ ಆ ಚರ್ಚಲ್ಲಿ ತನ್ನ ಒಂದು ಕೆಲಸವನ್ನು ಮಾಡಲಿಕ್ಕೆ ಯಾರಾದರೂ ಬೇಕಲ್ವಾ. ಸೊ ಅವರು ಹೊಸ ಕೆಲಸಗಾರರನ್ನು ಹುಡುಕಿಕೊಳ್ಳೋವರೆಗೂ ಮಾತ್ರ ಅಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಇನ್ನೊಂದು ತಿಂಗಳು ಅಲ್ಲಿ ಕೆಲಸ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ಆಫ್ಟರ್ ದ್ಯಾಟ್ ಹಿ ವಿಲ್ ಓಪನ್ ಅ ಟೊಬ್ಯಾಕೋ ಶಾಪ್ ಆನ್ ದ ಸ್ಟ್ರೀಟ್ ಹಿ ವಾಸ್ ಪಾಸ್ಟ್ ಥ್ರೂ ಎಸ್ಟರ್ಡೇ. ಇನ್ನೊಂದು ತಿಂಗಳು ಆದಮೇಲೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ ನೋಡಿ. ನೆಕ್ಸ್ಟ್ ಮಂತ್ ನಾನೇನು ಮಾಡ್ತೇನೆ, ಒಂದು ಟೊಬ್ಯಾಕೋ ಶಾಪನ್ನು, ಏನು ಸಿಗರೇಟ್ ಹುಡುಕ್ತಾ ಇದ್ನಲ್ವ, ಸಿಕ್ಕಿರಲಿಲ್ಲಲ್ವ, ಸೊ ಅದೇ ರೀತಿ ನಾನೇ ಒಂದು ಶಾಪನ್ನು ಅಲ್ಲಿ ಓಪನ್ ಮಾಡಿಬಿಡ್ತೇನೆ. ನಿನ್ನೆ ಏನು ಬೀದಿಲಿ ತಿರುಗ್ತಾ ಇದ್ನಲ್ವ ಆ ಬೀದಿಲಿ ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾ ಇದ್ದಾನೆ. ಆ್ಯಸ್ ದೇರ್ ವಾಸ್ ನೋ ಟೊಬ್ಯಾಕೋ ಶಾಪ್ ಆನ್ ದ ಸ್ಟ್ರೀಟ್ ಸೊ ಹಿ ವಿಲ್ ಓಪನ್ ಒನ್ ದೇರ್. ಎಸ್, ನೋಡಿ, ಎಲ್ಲಿ ಅವಕಾಶ ಇರುತ್ತೆ ಅಂದರೆ ನಾವು ಹುಡುಕಬೇಕು. ಎಲ್ಲ ಕಡೆ ಅವಕಾಶ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ ಆಗೋಕ್ಕೆ. ಈಗ ಅವನೇನೋ ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ದಾರೆ, ಬಟ್ ಅವನೇನು ಸಿಗರೇಟ್ ಸೇದಬೇಕು ಅಂತ ಅಲ್ಲಿ ತಿರುಗಾಡ್ತಾ ಇದ್ನೋ, ಸಿಗರೇಟೇ ಸಿಗಲಿಲ್ಲ. ಅದನ್ನೇ ಒಂದು ಅವಕಾಶವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಿ ಒಂದು ಟೊಬ್ಯಾಕೋ ಶಾಪನ್ನು ಓಪನ್ ಮಾಡೋ ಒಂದು ಅವಕಾಶ ಅವನಿಗೆ ಆ ದೇವರು ಸೃಷ್ಟಿ ಮಾಡಿಕೊಟ್ಟಿರ್ತಾನೆ ಅಂತ ಹೇಳ್ಬೋದು ಇಲ್ಲಿ. ಆಫ್ಟರ್ ಸಮ್ ಟೈಮ್ ಆಲ್ಬರ್ಟ್ ಲೆಫ್ಟ್ ಹೀಸ್ ವರ್ಜರ್ಸ್ ಜಾಬ್ and opened his shop where he started selling tobacco and newspaper. ಸ್ವಲ್ಪ ದಿನಗಳಾದ ನಂತರದಲ್ಲಿ ತನ್ನ ಒಂದು ವರ್ಜರ್ ಕೆಲಸವನ್ನು ಬಿಟ್ಟು ಮೊದಲಿಗೆ ಏನು ತೀರ್ಮಾನ ಮಾಡಿದ್ನೋ ಒಂದು ಟೊಬ್ಯಾಕೋ ಶಾಪನ್ನು ಓಪನ್ ಮಾಡಬೇಕು ಅಂತ. ಸೊ ಟೊಬ್ಯಾಕೋ ಶಾಪನ್ನು ಓಪನ್ ಮಾಡ್ತಾನೆ. ಅದ್ರ ಜೊತೆಗೆ ನ್ಯೂಸ್ ಪೇಪರ್ಗಳನ್ನು ಕೂಡ ಸೇಲ್ ಮಾಡ್ತಕ್ಕಂತಹ ಕೆಲಸಕ್ಕೆ ಕೈ ಹಾಕ್ತಾನೆ. His business worked well and he opened one more shop there within a year. ಎಸ್, ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ಆ ಬಿಸ್ನೆಸ್ ನಡೀತಾ ಹೋಗುತ್ತೆ. ಒಂದೇ ವರ್ಷದಲ್ಲಿನೇ ಮತ್ತೊಂದು ಹೊಸ ಸ್ಟೋರನ್ನು ಅವನು ಓಪನ್ ಮಾಡ್ತಾ ಇದ್ದಾನೆ, ಅಂದರೆ ಹೊಸ ಟೊಬ್ಯಾಕೋ ಶಾಪನ್ನು. ಆಲ್ಬರ್ಟ್ ಸ್ಟಾರ್ಟೆಡ್ ಎಕ್ಸ್ಪಾಂಡಿಂಗ್ ಹಿಸ್ ಬಿಸ್ನೆಸ್ ಸ್ಲೋಲಿ. ನಿಧಾನಕ್ಕೆ ಒಂದು ಆ ಶಾಪ್ ಆದಮೇಲೆ ಮತ್ತೊಂದು ಶಾಪ್, ಈ ರೀತಿ ಕಂಟಿನ್ಯೂ ಆಗಿ ಅವನು ಹೊಸ ಶಾಪ್ಗಳನ್ನು ಓಪನ್ ಮಾಡ್ತಾನೆ ಹೋಗ್ತಾನೆ. ಹಿ ಓಪನ್ಡ್ ಹಿಸ್ ಶಾಪ್
ಆನ್ ದೋಸ್ ಸ್ಟ್ರೀಟ್ ವೇರ್ ದೆರ್ ವರ್ ನೋ ಶಾಪ್ಸ್ ಬಿಫೋರ್. ಎಸ್, ಅವನು ಎಲ್ಲೆಲ್ಲಿ ತಿರುಗಾಡಿದ್ನೋ, ಏನು ಸಿಗರೇಟ್ ಸೇದೋಕ್ಕೆ ಹುಡುಕಿದ್ನಲ್ವ, ಮೊದಲಿಗೆ ಬೀದಿ ಬೀದಿಗಳನ್ನು ತಿರುಗಾಡಿದ್ದ, ಅಲ್ಲೆಲ್ಲೂ ಕೂಡ ಸಿಕ್ಕಿರಲಿಲ್ಲ. ಸೊ ಆ ಎಲ್ಲ ಬೀದಿಗಳಲ್ಲೂ ಕೂಡ ಈಗ ಆಲ್ಬರ್ಟನ ಈ ಒಂದು ಸಿಗರೇಟ್ ಅಥವಾ ಟೊಬ್ಯಾಕೋದ ಶಾಪ್ಗಳು ಕಾಣಿಸ್ತವೆ. ಹಿ ವಾಸ್ ಅರ್ನಿಂಗ್ ಮೋರ್ ಮನಿ ದ್ಯಾನ್ ಹೀಸ್ ವರ್ಜರ್ ಜಾಬ್. ಏನು ಆ ಒಂದು ಚರ್ಚ್ನ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಾಗ ಇವನಿಗೆ ಸ್ಯಾಲ್ರಿ ಬರ್ತಾ ಇತ್ತಲ್ವ, ಅದಕ್ಕಿಂತ ತುಂಬಾ ಹೆಚ್ಚು ಅಮೌಂಟ್ ಇವನಿಗೆ ಸಿಗ್ತಾ ಹೋಗುತ್ತೆ. ಒನ್ ಡೇ ಆಲ್ಬರ್ಟ್ ವೆಂಟ್ ಟು ಬ್ಯಾಂಕ್ ಟು ಡಿಪಾಸಿಟ್ ಹಿಸ್ ಮನಿ. ಒಂದಿನ ಏನಾಗುತ್ತೆ, ಏನು ಸಂಪಾದನೆ ತುಂಬ ಮಾಡಿಬಿಟ್ಟಿದ್ದಾನೆ, ಇವನ ಹತ್ರ ಸಾಕಷ್ಟು ಹಣ ಆಲ್ರೆಡಿ ಸಂಗ್ರಹಣ ಆಗಿರುತ್ತೆ. ಒಂದಿನ ಏನು ಮಾಡ್ತಾನೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾನೆ ತನ್ನ ದುಡ್ಡನ್ನು ಡೆಪಾಸಿಟ್ ಮಾಡಲಿಕ್ಕೆ ಅಂತೇಳಿ. ದ ಮ್ಯಾನೇಜರ್ ಆಫ್ ದ ಬ್ಯಾಂಕ್ ಅಡ್ವೈಸಸ್ ಹಿಮ್ ಟು ಇನ್ವೆಸ್ಟ್ ಹಿಸ್ ಅಮೌಂಟ್ ಇನ್ ಸಮ್ ಸೇಫ್ ಸೆಕ್ಯೂರಿಟೀಸ್. ಏನಪ್ಪ ಇಷ್ಟೊಂದು ದುಡ್ಡಿದೆ ನಿನ್ನ ಹತ್ರ, ನೀನು ಇದನ್ನು ಸೇಫ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸುಮ್ಮನೆ ಯಾಕೆ ಬ್ಯಾಂಕ್ ಅಕೌಂಟಲ್ಲಿ ಇಡ್ತೀಯಾ, ಏನಾದರೂ ಇನ್ವೆಸ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಅಮೌಂಟ್ ನಿನಗೆ ಸಿಗುತ್ತೆ ಅಂತಕ್ಕಂತಹ ಸಜೆಷನನ್ನು ಆ ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ ಆಲ್ಬರ್ಟ್ಗೆ ಕೊಡ್ತಾ ಇದ್ದಾನೆ. ಆಲ್ಬರ್ಟ್ ಸೇಸ್ ದ್ಯಾಟ್ ಹಿ ಡಸ್ ನಾಟ್ ವಾಂಟ್ ಟು ಟೇಕ್ ರಿಸ್ಕ್ ಆ್ಯಂಡ್ ವಾಂಟ್ ಹಿಸ್ ಮನಿ ಸೇಫ್ ಇನ್ ದ ಬ್ಯಾಂಕ್. ನೋಡಿ, ನನಗೆ ಯಾವುದೇ ರೀತಿಯ ರಿಸ್ಕ್ ಬೇಕಾಗಿಲ್ಲ, ನನ್ನ ದುಡ್ಡು ಏನಿದೆನೋ ಬ್ಯಾಂಕ್ ಅಕೌಂಟಲ್ಲಿ ಹಾಗೆ ಸೇಫ್ ಆಗಿರಲಿ, ಯಾಕೆಂದರೆ ನನಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇಲ್ಲ ಅಂತಕ್ಕಂಥದ್ದನ್ನು ಆಲ್ಬರ್ಟ್ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ತಾನೆ. ಮೋರೆವರ್ ಹಿ ಡಸ್ ನಾಟ್ ನೋ ಹೌ ಆ್ಯಂಡ್ ಇನ್ ವಿಚ್ ಸೆಕ್ಯೂರಿಟೀಸ್ ಹಿ ಕ್ಯಾನ್ ಇನ್ವೆಸ್ಟ್. ಎಸ್, ಎಲ್ಲಿ ಯಾವ ಸೆಕ್ಯೂರಿಟಿಲಿ ಎಲ್ಲಿ ಡಿಪಾಸಿಟ್ ಮಾಡಬೇಕು ಅಥವಾ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಐಡಿಯಾಗಳು ನನಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ದ ಮ್ಯಾನೇಜರ್ ರಿಪ್ಲೈಸ್ ದ್ಯಾಟ್ ಹಿ ಈಸ್ ದೇರ್ ಟು ಲುಕ್ ಆಫ್ಟರ್ ಈಸ್ ಇನ್ವೆಸ್ಟ್ಮೆಂಟ್. ನೀವೇನು ಹೆದರ್ಕೋಬೇಕಾಗಿಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರೋ ರೀತಿ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ನಂದಿದೆ ಅಂಥೇಳಿ ಮ್ಯಾನೇಜರ್ ಹೇಳ್ತಾ ಇದ್ದಾನೆ. ಫೋರ್ಸ್ ಮಾಡ್ತಾ ಇದ್ದಾನೆ ಆಲ್ಬರ್ಟ್ಗೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ. ಆ್ಯಂಡ್ ದ ಓನ್ಲಿ ಥಿಂಗ್ ಹಿ ಹ್ಯಾಸ್ ಟು ಡೂ ಈಸ್ ಪುಟ್ ಈಸ್ ಸಿಗ್ನೇಚರ್. ನೀನು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಕೇವಲ ಸಿಗ್ನೇಚರ್ ಹಾಕಿ ಕೊಟ್ಬಿಡಿ, ನಾನು ಎಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಾಳಜಿ ವಹಿಸ್ತೇನೆ ಅಂತೇಳಿ ಹೇಳ್ತಾನೆ. After setting up the business, Albert has learned to sign. He asks the manager how he could know where he is investing. ಎಸ್, ನೀನು ಎಲ್ಲಿ ಇನ್ವೆಸ್ಟ್ ಮಾಡ್ತೀಯಾ, ಏನು, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾನೇಜರ್, ನೀವು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಈ ಪೇಪರ್ಗಳನ್ನು ಓದಿ ನಿಮಗೆ ಐಡಿಯಾ ಬರುತ್ತೆ ಅಂತೇಳಿ ಆ ಪೇಪರ್ಸ್ಗಳನ್ನು ಡಾಕ್ಯುಮೆಂಟ್ಸನ್ನು ನೆಕ್ಸ್ಟ್ ಕೊಡೋದನ್ನು ನೋಡ್ತೇವೆ. ದ ಮ್ಯಾನೇಜರ್ ಸೇಸ್ ದ್ಯಾಟ್ ಹಿ ಕ್ಯಾನ್ ರೀಡ್ ದ ಡಾಕ್ಯುಮೆಂಟ್ ಆ್ಯಂಡ್ ದೆನ್ ಪುಟ್ ಹೀಸ್ ಸಿಗ್ನೇಚರ್ ಆನ್ ದ್ಯಾಟ್. ಈ ಡಾಕ್ಯುಮೆಂಟ್ಸ್ ಓದ್ಕೊಂಡು ನೀವು ಸಿಗ್ನೇಚರ್ ಮಾಡಿ ಎಲ್ಲಿ ಇನ್ವೆಸ್ಟ್ ಆಗುತ್ತೆ ಅದೆಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾನೆ. ಆಲ್ಬರ್ಟ್ ಕನ್ಫೆಸ್ ದ್ಯಾಟ್ ಹೀ ಈಸ್ ಆ್ಯನ್ ಇಲ್ಲಿಟ್ರೇಟ್. ಆಲ್ಬರ್ಟ್ ಆಗ ಹೇಳ್ತಾನೆ ಬ್ಯಾಂಕ್ ಮ್ಯಾನೇಜರ್ಗೆ, ನೋಡಪ್ಪ ಇದನ್ನೆಲ್ಲ ಓದಲಿಕ್ಕೆ ನನಗೆ ಬರೋದಿಲ್ಲ, ಇಲ್ಲಿ ಏನೇನಿದೆನೋ ಯಾರಿಗೆ ಗೊತ್ತೋ ಅಂಥೇಳಿ ಹೇಳ್ತಾನೆ. ಆಗ ಬ್ಯಾಂಕ್ ಮ್ಯಾನೇಜರ್ ಪರಿಸ್ಥಿತಿ ಹೇಗಾಗಿರಬೇಡ, ಯಾಕೆಂದರೆ ಇಷ್ಟೊಂದು ದುಡ್ಡು ಇವ್ರ ಬಳಿ ಇದೆ, ಆದರೂ ಕೂಡ ಇವನಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂದರೆ ಹೇಗೆ ಅಂತಕ್ಕಂಥದ್ದು ಆ ಬ್ಯಾಂಕ್ ಮ್ಯಾನೇಜರ್ ತಲೆಯಲ್ಲಿ ಮೂಡುತ್ತೆ. ದ ಬ್ಯಾಂಕ್ ಮ್ಯಾನೇಜರ್ ಈಸ್ ಇಂಪ್ರೆಸ್ಡ್ ಬೈ ಆಲ್ಬರ್ಟ್ ಬಿಕಾಸ್ ಹಿ ಕಾಂಟ್ ರೀಡ್ ಆರ್ ರೈಟ್ ಬಟ್ ಸ್ಟಿಲ್ ರನ್ನಿಂಗ್ ಅ ಬಿಗ್ ಬಿಸ್ನೆಸ್. ಇವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರೋದಿಲ್ಲ, ಬಟ್ ಈ ರೀತಿ ದೊಡ್ಡ ಬಿಸ್ನೆಸ್ಸನ್ನು ಅಂದರೆ ಬೀದಿಗಳಲ್ಲಿ ಏನು ಟೊಬ್ಯಾಕೋ ಶಾಪ್ಗಳಿದಾವೋ ಅದನ್ನು ಹೇಗೆ ಇವರು ನಡ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಬ್ಯಾಂಕ್ ಮ್ಯಾನೇಜರ್ಗೆ ಮೂಡುತ್ತೆ ಮತ್ತು ಇಂಪ್ರೆಸ್ಡ್ ಅಚ್ಚರಿ ಕೂಡ ಆಗ್ತಾ ಇದೆ. He says to Albert, if you were educated, you would have more successful. ಏನಪ್ಪ, ನಿನಗೆ ಓದೋಕ್ಕೆ ಬರೆಯೋಕ್ಕೆ ಬರ್ದೇನೆ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ಯಾ, ಇಷ್ಟು ದುಡ್ಡು ಮಾಡಿದ್ಯಾ, ಒಂದು ವೇಳೆ ನಿನಗೆ ಓದೋಕ್ಕೆ ಬಂದಿದ್ದರೆ, ನೀನು ಎಜುಕೇಟೆಡ್ ಆಗಿದ್ದರೆ ಎಂತಹ ಮಹಾ ಸಕ್ಸಸ್ಫುಲ್ ವ್ಯಕ್ತಿ ನಾವಿರ್ತಿದ್ದೆ ಅಂತೇಳಿ ತುಂಬ ಆಶ್ಚರ್ಯದಿಂದನೇ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ. ಆದರೆ ಆಲ್ಬರ್ಟ್ಗೆ ಈ ಬ್ಯಾಂಕ್ ಮ್ಯಾನೇಜರ್ನ ವರ್ಡ್ಸ್ಗಳು ಇಷ್ಟ ಆಗೋದಿಲ್ಲ. ಬಟ್ ಆಲ್ಬರ್ಟ್ಸ್ ಹಂಬ್ಲಿ ಆನ್ಸರ್ಸ್, ತುಂಬ ವಿನಮ್ರವಾಗಿಯೇ ಹೇಳ್ತಾನೆ, ಹಿಮ್ ದ್ಯಾಟ್ if he knows to read and write, he would be a verger at St. Peter's, Navalle Square and nothing more. ನನಗೆ ಒಂದು ವೇಳೆ ಓದಲಿಕ್ಕೆ ಬರೀಲಿಕ್ಕೆ ಬಂದಿದ್ದರೆ ಖಂಡಿತವಾಗ್ಲೂ ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕೆಂದರೆ ನಾನು ಕೇವಲ ಒಬ್ಬ ಚರ್ಚ್ನ ವರ್ಜರ್ ಅಥವಾ ಸಹಾಯಕನಾಗಿ ಆ ಸೇಂಟ್ ಪೀಟರ್ಸ್ ನೆವಿಲ್ಲೆ ಸ್ಕ್ವೇರಲ್ಲಿ ಏನು ಚರ್ಚ್ ಐತಲ್ವ ಅಲ್ಲಿ ಒಬ್ಬ ಸಹಾಯಕಾಗಿ ಮಾತ್ರ ಇರ್ತಾ ಇದ್ದೆ, ಇಷ್ಟು ಸಕ್ಸಸ್ಫುಲ್ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥೇಳಿ ಆ ಬ್ಯಾಂಕ್ ಮ್ಯಾನೇಜರ್ಗೆ ಆಲ್ಬರ್ಟ್ ಉತ್ತರವನ್ನು ಕೊಡ್ತಾನೆ. ಡಿಯರ್ ಲರ್ನರ್ಸ್, ಈ ಒಂದು ಸ್ಟೋರಿ ನಿಮ್ಮನ್ನು ಇನ್ಸ್ಪೈರ್ ಮಾಡಿದರೆ
ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಒಂದು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ಇನ್ಸ್ಪೈರ್ಡ್ ಅಂತಕ್ಕಂಥ ವರ್ಡ್ ಕಮೆಂಟ್ ಬಾಕ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಲಿಟ್ರೇಚರ್ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.